ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ಇವತ್ತು ನಾನು ಅಕ್ಕನ ಮನೆಗೆ ಬಂದಿದ್ದೀನಿ. ಯಾಕೆ ಗೊತ್ತಾ, ಇಲ್ಲಿ ಇವತ್ತು ಜಾತ್ರೆ ಇದೆ ಅವರ ಊರಿದ್ದು. ಸೊ ಹಾಗಾಗಿ ಅಕ್ಕನಿಗೆ ಮತ್ತು ಆರ್ವಿಗೆ, ತನಿಷಿಗೆ ಇವರಿಗೆಲ್ಲ ಡಾನ್ಸ್ ಇದೆ. ಸೊ ಹಾಗಾಗಿ ಬಾ, ನಮ್ಮದೆಲ್ಲ ಫೋಟೋಸ್ ತೆಗಿ, ವಿಡಿಯೋಸ್ ಮಾಡು ಅಂತ ಹೇಳಿ ಅಕ್ಕ ಕರೆದಿದ್ದಾಳೆ ನನ್ನನ್ನು. ಹಾಗಾಗಿ ನಾನು, ನನ್ನಮ್ಮ ಮತ್ತು ತಂಗಿ ಎಲ್ಲ ಬಂದಿದ್ದೀವಿ. ಸೊ ಅಕ್ಕ ಇನ್ನು ಮನೆಗೆ ಬರ್ಬೇಕಷ್ಟೇ, ಅವಳು ಆಫೀಸಿಗೆ ಹೋಗಿದ್ದಾಳೆ. ನಾವು ಆಲ್ರೆಡಿ ಮನೆಗೆ ಬಂದು ನಿಂತಿದ್ದೀವಿ. ನಮಗಂತೂ ಬರ್ಬೇಕಾದ್ರೆ ಸಾಕಾಗಿ ಹೋಯ್ತು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಈ ನೇತ್ರಾವತಿಯಲ್ಲಿ ಕೆಲಸ ನಡೀತಾ ಇರೋದ್ರಿಂದ ಫುಲ್ ಟ್ರಾಫಿಕ್ ಜಾಮ್. ನಾವು ಯಾವಾಗ ಗೊತ್ತಾ, 3 ಗಂಟೆಗೆ ಹೊರಟಿದ್ದೇವೆ. ಎಲ್ಲ ಕೆಲಸ ಮುಗಿಸಿ ಇವಾಗ 5 ಗಂಟೆಗೆ ಇಲ್ಲಿ ರೀಚ್ ಆಗಿದ್ದೇವೆ. ಸೊ ಇವಾಗ ಅಕ್ಕ ಬರಲಿಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತು ಆ ನಂತರ ನಾವು ಟೆಂಪಲ್ಗೆ ಹೋಗಿ ಆರ್ವಿದು ಡಾನ್ಸ್ ಎಲ್ಲ ಇದೆ, ಅದನ್ನು ನೋಡಿ ಎಂಜಾಯ್ ಮಾಡಬೇಕು. ಆರ್ವಿಗೆ ಪುಣ್ಯಕೋಟಿ ಹಸು ಇದೆ ಅಲ್ವಾ, ಅದರ ಡಾನ್ಸ್ ಇತ್ತು. ಇವಳು ಅದರಲ್ಲಿ ಪುಣ್ಯಕೋಟಿ ಹಸುವಿನ ಮರಿ ಇದೆ ಅಲ್ವಾ, ಆ ಪಾರ್ಟ್ ಮಾಡಿದ್ಲು. ನಂತರ ನನ್ನ ಅಕ್ಕನಿಗೆ ಕೂಡ ಅವತ್ತು ಡಾನ್ಸ್ ಇತ್ತು. ತುಂಬ ಚೆನ್ನಾಗಾಗಿತ್ತು ಡಾನ್ಸ್. ಅವರು ಯಾವ ಡಾನ್ಸ್ ಮಾಡಿದ್ರು ಅಂತ ಹೇಳಿದರೆ, ಶಿವದೇವರ ಅವರ ಜೀವನ ಏನಿತ್ತು, ಅವರ ಕಥೆಗಳೇನಿತ್ತು, ಅದರ ಆಧಾರದ ಮೇಲೆ ಒಂದು ರೂಪಕ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು. ನಿಮಗೆ ಬೇಕು ಅಂತ ಹೇಳಿದರೆ ಕಾಮೆಂಟ್ ಮಾಡಿ, ನಾನು ಅದರ ಫುಲ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತೀನಿ. ಇದು ನೆಕ್ಸ್ಟ್ ಡೇ. ನಾನು ಅಕ್ಕನ ಮನೆಯಲ್ಲಿ 2 ದಿವಸ ಸ್ಟೇ ಆಗಿದ್ದೆ. 2 ದಿವಸನೂ ಕೂಡ ಅಲ್ಲಿ ಪ್ರೋಗ್ರಾಮ್ಸ್ಗಳು ನಡೀತಾನೆ ಇತ್ತು. ಇವತ್ತು ಪೂಜೆ ಇದೆ, ಆನಂತರ ಮಧ್ಯಾಹ್ನದ ಊಟ ಕೂಡ ಇದೆ. ಹಾಗಾಗಿ ಅಕ್ಕ ಮತ್ತು ಆರ್ವಿ ಈ ಥರ ರೆಡಿಯಾಗಿದ್ದಾರೆ. ಹಾಗೆಯೇ ಅವ್ರದ್ದು ವೀಡಿಯೋಸ್ ಸ್ವಲ್ಪ ಮಾಡಿಕೊಂಡೆ ನಾನು. ಇದು ಜಾತ್ರೆ ನಡೀತಾ ಇರುವಂಥದ್ದು ಅವರ ಸಾನದಲ್ಲಿ, ಅಂದರೆ ದೈವಸ್ಥಾನ. ಸೊ ಇಲ್ಲಿ ಇಡೀ ರಾತ್ರಿ ಕೋಲ ಕೂಡ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದೇ ದಿವಸ ಆರ್ವಿಯ ಕಸಿನಿದು ಬರ್ಡೇ ಇತ್ತು. ಹಾಗಾಗಿ ನಾವು ಇಲ್ಲಿ ಈ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದೀವಿ, ಸೆಲೆಬ್ರೇಷನ್ ಮಾಡಬೇಕು ಅಂತ. ಸೊ ಸಿಂಪಲ್ಲಾಗಿ ಈ ಥರ ನಮಗೆ ಯಾವ ರೀತಿ ಬರುತ್ತೆ ಆ ಥರ ಡೆಕೋರೇಷನ್ ಮಾಡಿದ್ದೀವಿ ಇಲ್ಲಿ. ಸೊ ಹಾಗೆಯೇ ಒಂದು ಸ್ಮಾಲ್ ಬರ್ಡೇ ಸೆಲೆಬ್ರೇಷನ್ ಕೂಡ ಆಯಿತು. ಗೆಸ್ಟ್ ಎಲ್ಲ ಬಂದಿದ್ದರು, ಅಂದರೆ ಜಾತ್ರೆಗೆ ಬಂದವರು ಬರ್ಡೇಗೆ ಕೂಡ ಇದ್ದರು. ಸೊ ಹಾಗೆಯೇ ತುಂಬ ಚೆನ್ನಾಗಾಯಿತು ಬರ್ಡೇ ಎಲ್ಲ. ಅವಳಿಗಂತೂ ಸಖತ್ ಇಷ್ಟ ಆಯಿತು. ಜಾತ್ರೆ ಇರೋದ್ರಿಂದ ಮನೆಯಲ್ಲಿ ಅಡುಗೆ ಮಾಡೋದು ತುಂಬ ಕಷ್ಟ ಆಗುತ್ತೆ, ಅಂದರೆ ಎಲ್ಲರೂ ಬ್ಯುಸಿ ಇರ್ತಾರಲ್ವ. ಹಾಗಾಗಿ ಪ್ರತಿ ವರ್ಷ ಮನೆಯಲ್ಲಿ ಮಾಡ್ತಾಯಿದ್ರು. ಬಟ್ ಈ ವರ್ಷ ಪರ್ಟಿಕ್ಯುಲರ್ಲಿ ಕ್ಯಾಟ್ರಿಂಗ್ ವ್ಯವಸ್ಥೆ ಮಾಡಿದ್ದು. ಊಟ ಚೆನ್ನಾಗಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಐಸ್ ಕ್ರೀಮ್ ಮುಚ್ಚಾ. ಜಾತ್ರೆ ಬರ್ತ್ಡೇ ಎಲ್ಲನೂ ಮುಗೀತು. ಇದು ನೆಕ್ಸ್ಟ್ ಡೇ. ಇಲ್ಲಿ ಜೋರಾಗಿ ಗಾಳಿ ಬೀಸ್ತಾ ಇತ್ತು ನಮ್ಮ ಮನೆ ಹತ್ತಿರ. ಈ ಗಾಳಿಯಿಂದಾಗಿ ಏನೆಲ್ಲ ಅವಾಂತರ ಆಯಿತು ಅಂತ ನೀವೇ ನೋಡಿ.
ಈ ಜೋರಾದ ಗಾಳಿಯಿಂದ ಏನಾಯಿತು ಅಂತ ಹೇಳಿದರೆ, ನಮ್ಮ ಮನೆಯ ತೆಂಗಿನ ಮರ ಇದೆ ಅಲ್ವಾ, ಅದರಿಂದ ಒಂದು ತೆಂಗಿನಕಾಯಿ ಗಾಳಿಗೆ ಹಾರ್ಕೊಂಡು ಬಂದು ಬಿದ್ದು ಶೀಟ್ ಮೇಲೆ ಬಿದ್ದು ಶೀಟೇ ಒಡೆದೋಯ್ತು. ಆ್ಯಕ್ಚುಲಿ ತೆಂಗಿನಕಾಯಿ ಮರ ತುಂಬ ದೂರ ಇದೆ, ಬಟ್ ಅದು ಗಾಳಿ ಅಷ್ಟು ಫೋರ್ಸಾಗಿ ಬಂದಿದ್ದರಿಂದ ಸೀದಾ ಹೋಗಿ ಅದು ಶೀಟ್ ಮೇಲೆ ಬಿತ್ತು. ಸೊ ಇದು ನೋಡಿ ಎಲ್ಲ ಒಡೆದು ಹೋಯ್ತು ಇವಾಗ.